ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಮ್ಮ ಅಣ್ಣ ಬಂದಿದ್ದ ಕರ್ಕೊಂಡೋಗಿ ಟೀ ಕುಡಿದಾಯ್ತು ಅಂತ ಹೇಳಿದ್ದು. ಅದಕ್ಕೆ ಕರ್ಕೊಂಡು ಹೋಗಿ ಟೀ ಕುಡಿದ ಮೇಲೆ ದೇವ್ರಿಗೆ ಹೋಗ್ಬೇಕಾಯ್ತು. ಅದಕ್ಕೆ ಜಾಳಿ ಬಸ್ ಸ್ಟ್ಯಾಂಡ್ಗೆ ಬಂದು ಬಿಟ್ಟ. ಅಷ್ಟತ್ರಲ್ಲೇ ಬಸ್ ಬಂತು. ಬಸ್ ಹತ್ಕೊಂಡು ಸೀದಾ ದೇವ್ರಿಗೆ ಹೋದ್ವಿ. ದೇವ್ರಿಗೆ ಹೋದ್ಮೇಲೆ ನಾಷ್ಟ ಮಾಡ್ಬೇಕಾಯ್ತು. ಅದಕ್ಕೆ ನಾಷ್ಟ ಮಾಡ್ಕೊಂಡು ಸೀದಾ ಅಂಗಡಿ ಸೈಡ್ ಹೊಂಟಿವಿ. ಅಲ್ಲಿ ಅಣ್ಣವ್ರಿಗೆ ಇಬ್ಬರಿಗೆ ಮಾತಲ್ಲೇ ಜಗಳ ಆಗ್ತಿತ್ತು. ಆಮೇಲೆ ಬ್ಯಾಂಕ್ಗೆ ಹೋಗ್ಬೇಕಾಗಿತ್ತು. ಅಣ್ಣಂದು ಏನೋ ಪ್ರಾಬ್ಲಮ್ ಆಗಿತ್ತಂತೆ, ಅಕೌಂಟಲ್ಲಿ ಅಮೌಂಟ್ ಬರ್ತಾ ಇದ್ದಲ್ಲ. ಅದಕ್ಕೆ ಹೋಗಿ ಬೆಟ್ಟ ಇದ್ವಿ. ಅಲ್ಲಿ ನೋಡಿದ್ರೆ ಸರ್ವರ್ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ವಾಪಸ್ ರಿಟರ್ನ್ ಮತ್ತೆ ಬಂದ್ವಿ. ಮತ್ತೆ ಆಮೇಲೆ ಅರ್ಧ ತಾಸು ಬಿಟ್ಟು ಹೋದ್ವಿ. ಮತ್ತೆ ಕೇಳಿದ್ವಿ, ಆಮೇಲೆ ನೆಟ್ವರ್ಕ್ ಬಂತ ಅಂತ ಹೇಳಿದ್ರು. ಆಮೇಲೆ ವಾಪಸ್ ಅಂಗಡಿ ಸೈಡ್ ಬಂದ್ವಿ. ಬಸ್ ಬುಕ್ಕಿಂಗ್ ಮಾಡೋದಿತ್ತು ಪುಣೆಗೆ ಒಂದು ಟಿಕೆಟ್. ಅದಕ್ಕೆ ಬಸ್ ಬುಕ್ ಮಾಡ್ಕೊಂಡು ವಾಪಸ್ ಅಂಗಡಿಗೆ ಬಂದ್ರೆ ನಮ್ಮ ಅಣ್ಣ ಅತ್ಗೆ ಬಂದಿದ್ರು. ಇಬ್ರು ಮಾತಾಡ್ಸ್ಕೊಂಡು ಬಹಳ ದಿನ ಆಗಿತ್ತು ಈ ಸಲ ಆಡಿದ್ದಿಲ್ಲ. ಅದಕ್ಕೆ ಈ ಸಲ ಆಡ್ಕೊಂಡು ಮತ್ತೆ ವಾಪಸ್ ಎಲ್ಲರೂ ರೆಡಿಯಾಗಿ ಅಂಗಡಿ ಸೈಡ್ ಹೊಂಟಿದ್ದೀವಿ. ಎಲ್ಲರೂ ಅಣ್ಣವ್ರು ನಾನು ಅಂಗಡಿಗೆ ಬಂದ್ವಿ. ನಮ್ಮ ಅಣ್ಣನ ಫ್ರೆಂಡ್ ಬಂದಿದ್ದ. ಬ್ಯಾಗ್ ಅಲ್ಲಿ ನೋಡಿದ್ರೆ ಕಂತಿನ ರೊಕ್ಕನೇ ತೆಗ್ತಿದ್ದ. ಫುಲ್ ಜೋರಿತ್ತು ಅಣ್ಣಂದು. ಟೈಮ್ ಆಗಿತ್ತು ಊರಿಗೆ ಮತ್ತೆ ವಾಪಸ್ ಹೋಗ್ಬೇಕಾಯ್ತು. ಅದಕ್ಕೆ ಬಸ್ ಬಂದಿತ್ತು. ಬಸ್ ಹತ್ಕೊಂಡು ಮತ್ತೆ ವಾಪಸ್ ಊರಿಗೆ ಬಂದ್ಬಿಟ್ಟೆ. ಊರಿಗೆ ಬಂದ್ರೆ ಮನೇಲಿ ನೋಡಿದ್ರೆ ಅಣ್ಣ ಅತ್ತಿಗೆ ನೋಡಿದ್ರೆ ನಿಂಬೆ ಖಾರ ಮಾಡ್ತಾ ಇದ್ರು. ಅದನ್ನ ನೋಡಿ ನಗ್ತಾ ಇದೆ ನಾನು.